ನಮಸ್ಕಾರ ಬಂಧುಗಳೇ, ತಾವೆಲ್ಲ ನೋಡ್ತಾ ಇದ್ದೀರಾ, ಕಳೆದ ಒಂದು 15-20 ದಿನದಿಂದ ಸಾಕಷ್ಟು ಉಷ್ಣಾಂಶ ಹೆಚ್ಚಾಗ್ತಾ ಇರೋವಂಥದ್ದನ್ನು 40 ಡಿಗ್ರಿ ದಾಟಿದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಯಲ್ಲೂ ಕೂಡ. ಇವತ್ತು ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಕೂಡ ಸಾಕಷ್ಟು ತಾಪಮಾನ ಹೆಚ್ಚಾಗಿರೋದ್ರಿಂದ, ಬಿಸಿಲು ಹೆಚ್ಚಾಗಿರೋದ್ರಿಂದ ಇವತ್ತು ಎಲ್ಲರಿಗೂ ಕೂಡ ದನಕರುಗಳು, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯರಿಗೂ ಕೂಡ ಸಾಕಷ್ಟು ತಾಪಗಳು ತಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 40ರಿಂದ 45 ಡಿಗ್ರಿಗೆ ತಲುಪಿದೆ. ಮುಂದಿನ ದಿನಮಾನದಲ್ಲಿ 47 ಡಿಗ್ರಿಗೆ ತಲುಪುವಂಥ ಸಾಧ್ಯತೆ ಇರೋದ್ರಿಂದ ತಾವೆಲ್ಲರೂ ಹೆಚ್ಚು ಮನೆಯಿಂದ ಹೊರಗಡೆ ಆದಷ್ಟು ಬರೋದನ್ನು ಕಡಿಮೆ ಮಾಡ್ಕೊಳ್ಳಿ. ಏನಾದರೂ ಅಗತ್ಯ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬರುವಂಥದ್ದನ್ನು ಮಾಡಿರಿ. ಯಾಕಂತಂದರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ನೀರಿನ ಅಂಶ ಯಾವಾಗ ದೇಹದಲ್ಲಿ ಕಡಿಮೆ ಆಗುತ್ತೆ ಆವಾಗ ಸಡನ್ನಾಗಿ ಲೋ BP ಆಗೋದಾಗಿರ್ಬೋದು, ಹಲವಾರು ಒಂದು ದೇಹದಲ್ಲಿ ಬದಲಾವಣೆಗಳಾಗಿ ಸಾಕಷ್ಟು ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ. ಅದರ ಜೊತೆಗೇ ಇವತ್ತು ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ವಹಿಸಿ ಹೆಚ್ಚು ಎಲ್ಲರೂ ಕೂಡ ನೀರನ್ನು ಕುಡಿಯುವಂಥದ್ದಾಗಿರ್ಬೋದು. ಇವತ್ತು ಮನೆಯಲ್ಲೇ ಸಿಗುವಂಥ ಒಂದು ನಿಂಬೆಹಣ್ಣಿನ ಶರ್ಬತ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಚಿಕ್ಕ ಮಕ್ಕಳಿಗೆ ಏನಾದರೂ ಡಿಹೈಡ್ರೇಟ್ ಆಯಿತು ಅಂತಂದರೆ ORSನ ಒಂದು ಏನು ಇವಾಗ WHO ಮಾಡಿದ್ದಾರೆ, ಪೌಡರನ್ನು, ಲಿಕ್ವಿಡನ್ನು ಬ್ಯಾನ್ ಮಾಡಿದ್ದಾರೆ. ಪೌಡರನ್ನು ಒಂದು ಬಿಸಿನೀರಲ್ಲಿ ಕಾಯಿಸಿ ಕುದಿಸಿ ಕುಡಿಸುವಂಥದ್ದು, ಇವೆಲ್ಲವೂ ಕೂಡ ಮುಂಜಾಗ್ರತೆಯನ್ನು ತಗೊಳೋದ್ರ ಜೊತೆಗೆ ಒಂದು ಸ್ವಸ್ಥ ಆಹಾರವನ್ನು, ಹಸಿರು ತರಕಾರಿಗಳು ಹಾಗೂ ಹಣ್ಣು ಹಂಪಲುಗಳನ್ನು ಹೆಚ್ಚು ಸೇವಿಸೋದ್ರಿಂದ ನೀರಿನ ಅಂಶ, ನಾರಿನ ಅಂಶ ಇರುವಂಥ ಒಂದು ಪದಾರ್ಥಗಳನ್ನು ಹೆಚ್ಚು ಸೇವಿಸಿ, ಜೊತೆಗೆ ನಿಮ್ಮ ಒಂದು ದೇಹದ ತಾಪಮಾನವನ್ನು, ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳೋದಕ್ಕೆ ಸಾಕಷ್ಟು ಎಳ್ಳೀರು ಹಾಗೂ ಮಜ್ಜಿಗೆ ಹಾಗೂ ನೀರಿನ ಸೇವನೆ ಹೆಚ್ಚು ಮಾಡಿ ಈ ತಾಪಮಾನವನ್ನು ನಾವೆಲ್ಲರೂ ಕೂಡ ಈ ವರ್ಷ ಹೆಚ್ಚಾಗಿರೋದ್ರಿಂದ ಸಮರ್ಪಕವಾಗಿ ಇದನ್ನು ನಿಭಾಯಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾಡಿನ ಸಮಸ್ತ ಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ, ಅಗತ್ಯ ಇದ್ದಾಗ ಮಾತ್ರ ಮನೆಯಿಂದ ಹೊರಗೆ ಬನ್ನಿ. ಇಲ್ಲ ಅಂತಂದರೆ ಅನಗತ್ಯವಾಗಿ ಬಿಸಿಲಿನಲ್ಲಿ ಹೊರಗೆ ಬರುವಂಥದ್ದನ್ನು ವಯೋವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲ ಜನತೆ ಇದ್ರ ಬಗ್ಗೆ ಜಾಗೃತಿ ವಹಿಸಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ.